ಗಾಯ್ಸ್ ಎಲ್ರಿಗೂ ಶುಭ ಮುಂಜಾನೆ, ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ನಾವಿವತ್ತು ನಮ್ಮೂರಿಂದ ವಿಶೇಷ ದೇವಸ್ಥಾನ ಕಲ್ಕೇರಿಗೆ ಬಂದೇವಿ. ಕಲ್ಕೇರಿ ಸ್ಪೆಷಲಿ ಇವತ್ತು ಅಮಾವಾಸ್ಯೆ ಐತಲ್ಲ, ಅಮಾವಾಸ್ಯೆ ದಿನ ಇಲ್ಲಿ ನಂದೀಶ್ವರ ದೇವಸ್ಥಾನಕ್ಕೆ ಭಾಳ ಜನ ಬರ್ತಾರೆ. ಈಗ ನಾವು ಬೆಳಗ್ಗೆನ ರೆಡಿಯಾಗಿ ದೇವಸ್ಥಾನಕ್ಕೆ ಬಂದೇವಿ. ಜಸ್ಟ್ ಒಂದು ಸ್ಮಾಲ್ ವ್ಯೂ ನೋಡ್ಕೊಳ್ರಿ, ಕಳಶ ಅಲ್ಲಿ ಮೇಲೆ. ಸೊ ಮುಂದೆ ಒಳಗೆ ಹೋಗಿಸಿಗೋಣಂತ. ಥ್ಯಾಂಕ್ ಯು. ಬೆಳಗ್ಗೆನೆ ನಾನು ಎದ್ದು ನಮ್ಮ ಫ್ರೆಂಡಿಗೆ ಪಿಕಪ್ ಮಾಡ್ಕೊಳಕ್ಕಂತ ಹೊಂಟೆ. ನಾನು ನಮ್ಮ ಊರು ಬಸ್ ಸ್ಟ್ಯಾಂಡ್ ಕಡೆ ಬಂದೆ. ನಮ್ಮ ಇನ್ನೊಬ್ಬ ಫ್ರೆಂಡ್ ಬರ್ತಾ ಇದ್ದ ಅಂತೇಳಿ ಬಸ್ ಸ್ಟ್ಯಾಂಡ್ ಕಡೆ ಹೊಂಟೆ. ಈಗ ಮುಂದೆ ನಾನು ಲೊಕೇಶನ್ ಹೇಳ್ತೀನಿ ನೋಡಿರಿ, ಗೂಗಲ್ ಮ್ಯಾಪ್ ನೋಡಿ ನೀವು ತಪ್ಪು ಬರ್ತೀರಿ. ಇಲ್ಲಿ 3 ರೋಡ್ ಇದಾವೆ ರೀ ಬಸ್ ಸ್ಟ್ಯಾಂಡ್ ಅಂತೇಳಿ. ಗೂಗಲ್ ಮ್ಯಾಪ್ ಲೆಫ್ಟ್ ತೋರಿಸ್ತೈತಿ, ಬಟ್ ಈ ಗಿಡ ಕಾಣ್ತೈತಲ್ಲ, ಈ ಗಿಡದಿಂದ ನೀವೇನು ಮಾಡಬೇಕು ಅಂತಂದ್ರೆ ಸ್ಟ್ರೇಟಾಗಿ ಹೋಗಬೇಕು. ಅಲ್ಲಿಂದ ನೀವು ಮುಂದೆ ಬರ್ತೀರಿ. ಮುಂದೆ ಬಂದ ಕೂಡಲೇ ಆ ಕಡೆಯಿಂದ ಮತ್ತೊಂದು ಲೆಫ್ಟಿಗೆ ಬರ್ತದೆ ರೋಡ್. ಆ ಲೆಫ್ಟ್ ರೋಡನ್ನು ಹಿಡ್ಕೊಂಬರ್ಬೇಕು. ಹಾಗೆ ನಾನು ನನ್ನ ಫ್ರೆಂಡು ಗಾಡಿ ಮೇಲೆ ಹೊಟ್ವಿ. ಇದೇ ರೋಡ್ ನೋಡಿರಿ, ರೋಡನ್ನು ಎಂಜಾಯ್ ಮಾಡಿರಿ. ನೇಚರ್ ಒಳಗೆ ಇದು ಕಂಪ್ಲೀಟಾಗಿ ಫುಲ್ಲು ಹಾಗೆ ಸ್ಟ್ರೇಟ್ ಬರಬೇಕು. ಅದೇ ರೂಟನ್ನು ಹಿಡಿದು ಮುಂದೆ ಬಂದಂಗೆ ನಿಮಗೆ ಮತ್ತು ಇಲ್ಲಿ ರೈಟಿಗೆ ಸಿಗ್ತದೆ. ಲೆಫ್ಟಿಗೆ ಹೋದರೆ ಹುಣ್ಸಿಕೊಂಬ್ರಿ, ರೈಟಿಗೆ ಬಂದರೆ ಅಲ್ಲಿ ಮುಂದೆ ಫ್ಲ್ಯಾಗ್ ಕಾಣ್ತೈತಲ್ಲ, ಅದೇ ನಮ್ಮದು ಇದೇ ನೋಡಿರಿ. ಅಂದರೆ ಎಂಟ್ರೆನ್ಸು ನಾವು ನಂದಿಕೇಶ್ವರ ಟೆಂಪಲಿಗೆ ಹೋಗುವಂಥದ್ದು. ಬೆಳಗ್ಗೆ ಯಾವ ಗಾಡಿ ಇಲ್ಲ ಅಂತೇಳಿ ನಮ್ಮ ಗಾಡಿನ ನಾವು ಡೈರೆಕ್ಟ್ ತೊಗೊಂಡು ಏನು ಮಾಡಿದೀವಪ್ಪ ಅಂತಂದ್ರೆ ಹಾಗೆ ಮ್ಯಾಲೆ ದೇವಸ್ಥಾನಕ್ಕೆ ಹೊರ್ಟಿವಿ. ನಮ್ಮ ಗಾಡಿನ ತೊಗೊಂಡು ನಾವು ಮುಂದೆ ಬಂದೀವಿ, ನಾನು ನಮ್ಮ ಫ್ರೆಂಡು. ರೋಡು ಫುಲ್ ಕಂಪ್ಲೀಟ್ ಒಂದು ಸ್ವಲ್ಪ ಹಳೇದಾಗಿದೆ. ಹಾಗೆ ನಾವು ಮ್ಯಾಲೆ ಬಂದೀವಿ. ಇಲ್ಲಿ ಮ್ಯಾಲೆ ಬಂದರೆ ನಿಮಗೆ ಈ ಥರ ಕಾಣುತ್ತೆ. ನಾವು ಡೈರೆಕ್ಟ್ ಅಲ್ಲಿ ಮೇಲೆ ಗಾಡಿಯನ್ನು ಪಾರ್ಕ್ ಮಾಡಲಿಕ್ಕೆ ಅಂತೇಳಿ ತೊಗೊಂಡು ಹೋದ್ವಿ. ನೆಕ್ಸ್ಟ್ ಅದೇ ಥರ ನಾವು ಏನು ಮಾಡಿದ್ವಿಪ್ಪ ಅಂದ್ರೆ ಮುಂದೆ ಪಾರ್ಕಿಂಗ್ ಮಾಡಿದ್ವಿ. ಇದು ನಾವು ಗಾಡಿಯನ್ನು ಪಾರ್ಕ್ ಮಾಡಿದಂಥ ಜಾಗ ನೋಡಿರಿ. ಮ್ಯಾಲೆ ಹೋದಿವಿ, ಈ ಥರ ಮಾರ್ನಿಂಗ್ ವ್ಯೂ ಇತ್ತು, ಸಮಾಧಾನ ಆಗೋಯ್ತು ಬ್ರೋ ನೋಡಿ. ನೆಕ್ಸ್ಟ್ ಲೆವೆಲ್ ವ್ಯೂ ಇದೆ. ಬೆಳಗ್ಗೆ ಬಂದ್ರಂತೂ ನಿಮಗೆ ಪೀಸ್ ಅನಿಸುತ್ತೆ. ಯಾರಿರಲ್ಲ ಆ ಟೈಮಲ್ಲಿ. ನಿಮಗೆ ಯಾವುದೇ ಥರ ಯಾರಾದರೂ ಮೆಡಿಟೇಷನ್ ಅದು ಮಾಡ್ತಿರೋದು ಅಂತಂದರೆ ಅವ್ರಿಗೆ ನೆಕ್ಸ್ಟ್ ಲೆವೆಲ್. ಇದು ನಮ್ಮ ಊರಿನ ವಿಶೇಷವಾದಂಥ ಒಂದು. ಸೊ ಗಾಯ್ಸ್, ಯಾರಾದರೂ ನಮ್ಮ ಕಲ್ಕೇರಿಗೆ ಬರುವಂಥ ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಅವ್ರಿಗೆ ಶೇರ್ ಮಾಡಿರಿ ವಿಡಿಯೋನ. ಇದೇ ವಿಡಿಯೋ ನೋಡ್ಕೊಂಡು ಅವ್ರಿಗೆ ಬರೋಕ್ಕೆ ಹೇಳ್ರಿ. ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಮತ್ತು ಮುಂದಿನ ವಿಡಿಯೋ